ರೈತರಿಗೆ ಅನುಕೂಲವಾಗಬೇಕು ಎಂಬ ನಿಟ್ಟಿನಲ್ಲಿ ಸರ್ಕಾರ ರಾಗಿ ರೈತರಿಗೆ ರಾಗಿ ಕೇಂದ್ರಗಳನ್ನು ತೆರೆದಿದೆ. ಆದರೆ ಕೆಲವು ಮಧ್ಯವರ್ತಿಗಳು ರಾಗಿಯನ್ನ ಬೇರೆಡೆಯಿಂದ ತಂದು ರಾಗಿ ಕೇಂದ್ರದಲ್ಲಿ ಅಕ್ರಮವಾಗಿ ಮಾರಾಟ ಮಾಡಿ ಸ್ಥಳೀಯ ರೈತರಿಗೆ ಅನ್ಯಾಯ ಮಾಡಲು ಹೊರಟಿರುವುದು ನಿಜವಾಗಿಯೂ ದುರಂತವೇ ಸರಿ. ವೀಕ್ಷಕರೇ, ತಿಪಟೂರು ರಾಗಿ ಕೇಂದ್ರಕ್ಕೆ ಲಕ್ಷಾಂತರ ರೂಪಾಯಿ ಮೌಲ್ಯದ ನೂರಾರು ರಾಗಿ ಮೂಟೆಗಳನ್ನು ಅಕ್ರಮವಾಗಿ ರಾಗಿ ಕೇಂದ್ರಕ್ಕೆ ಲಾರಿಯ ಮೂಲಕ ಟ್ರಾಕ್ಟರ್ಗಳಿಗೆ ತುಂಬಿ ರಾಗಿ ಕೇಂದ್ರಕ್ಕೆ ತರುವಂತಹ ಸಂದರ್ಭದಲ್ಲಿ ತಹಶೀಲ್ದಾರ್ ಮೋಹನ್ ಕುಮಾರ್ ಭರ್ಜರಿ ಕಾರ್ಯಾಚರಣೆಯನ್ನ ಮಾಡಿ ಲಾರಿ ಹಾಗೂ ಟ್ರಾಕ್ಟರ್ ಅನ್ನ ವಶಪಡಿಸಿಕೊಂಡಿದ್ದಾರೆ. ತಿಪಟೂರು ತಾಲೂಕಿನ ಬಂಡಿಹಳ್ಳಿ ಬಳಿ ಲಾರಿಯಿಂದ ಟ್ರಾಕ್ಟರ್ಗಳಿಗೆ ತುಂಬುತ್ತಿದ್ದಂತಹ ಸಂದರ್ಭದಲ್ಲಿ ಸ್ಥಳದಲ್ಲೇ ಇಳಿದು ವಶಪಡಿಸಿಕೊಂಡಿದ್ದಾರೆ. ತಹಶೀಲ್ದಾರ್ ಮೋಹನ್ ಕುಮಾರ್ ಹಾಗೂ ತನಿಖಾ ಅಧಿಕಾರಿಗಳು ಹಾಗೂ ಪೊಲೀಸ್ ಸಿಬ್ಬಂದಿಯೊಂದಿಗೆ ದಾಳಿ ನಡೆಸಿ ಲಾರಿ ಹಾಗೂ ಟ್ರಾಕ್ಟರ್ ಅನ್ನ ವಶಕ್ಕೆ ಪಡೆಯಲಾಗಿದೆ. ಸತೀಶ್ ಎಂಬ ವ್ಯಕ್ತಿಯು ದಾವಣಗೆರೆಯಿಂದ ಇಲ್ಲಿಗೆ ರಾಗಿಯನ್ನ ತಂದಿದ್ದರು ಎಂದು ತಹಶೀಲ್ದಾರ್ ಮೋಹನ್ ಕುಮಾರ್ ಮಾಹಿತಿಯನ್ನು ಪಡೆದಿದ್ದು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಮಾಹಿತಿ ಬರುತ್ತೆ ಸರ್, ಇಲ್ಲಿ ಬಂಡಿಹಳ್ಳಿ ಗೇಟ್ ಹತ್ರ ಸುಮಾರು ಸತೀಶ್ ಬಿನ್ ಮಲ್ಲಯ್ಯ ಅಂತ ಹೇಳಿ ಯಾರೋ ಒಬ್ಬರು ಒಂದು ಲಾರಿಯಿಂದ ಸುಮಾರು ಒಂದು 120 ಚೀಲ ಏನು ರಾಗಿ ಇದೆ ಅದನ್ನು ಒಂದು ಟ್ಯಾಕ್ಟ್ರಿಗೆ ಅಂತ ಮಾಹಿತಿ ತುಂಬ್ತಾ ಇದ್ದಾರೆ ಅಂತ ಮಾಹಿತಿ ಬಂದ ತಕ್ಷಣ ನಾವು ಸ್ಥಳಕ್ಕೆ ಹೋಗ್ತೇವೆ ಸರ್. ಆ ಸ್ಥಳದಲ್ಲಿ ಮಾಹಿತಿಯನ್ನು ಕಲೆ ಹಾಕಿದಾಗ ಒಂದು ಆಂಧ್ರ ರಿಜಿಸ್ಟ್ರೇಷನ್ ಗಾಡಿ ಸರ್, ಅದರ ನಂಬರ್ ಬಂದು AP 26 TT 7313. ಅದರದ ಲಾರಿ ಡ್ರೈವರ್ ಬಂದು ಅಫ್ತಾಬ್ ಅಂತ ಹೇಳಿ ಅವನದು ಒಂದು ಲಾರಿಯಿಂದ 120 ಚೀಲ, ಟ್ಯಾಕ್ಟ್ರು ಬಂದು ಅದು KA 44 TA 1641 ಆಲ್ಕುರ್ತಿ ಗ್ರಾಮದವನು ಅಂತ ಮಾಹಿತಿ ಅಶೋಕ ಅಂತೇಳಿ ಆ ಟ್ಯಾಕ್ಟ್ರಿಗೆ ತುಂಬ್ತಾ ಇರ್ತಾರೆ. ಸುಮಾರು ಒಂದು 60 ಚೀಲ ರಾಗಿ ತುಂಬಿರ್ತಾರೆ. ಆ ಸಂದರ್ಭದಲ್ಲಿ ಹೋಗಿ ಕೇಳಿದಾಗ ಇದು ಸತೀಶ್ ಅವ್ರದ್ದು ಅಂತ ಹೇಳ್ತಾರೆ. ಸತೀಶ ಬಂದು ಅವನು ಹಾಲ್ಕುರ್ಕಿ ಅವರು ಯಾಕಪ್ಪ ತುಂಬ್ತಾ ಇದೆಯಾ ಅಂತ ಕೇಳಿದಾಗ ನಾನು ದಾವಣಗೆರೆಯಿಂದ ತಂದ ಅಂತ ಹೇಳ್ತಾನೆ. ಯಾವುದಕ್ಕೂ ಕರೆಕ್ಟಾಗಿ ಮಾಹಿತಿ ಇದ್ದಲೇ ಇರೋದಿಲ್ಲ. ಆ ಒಂದು ಇದನ್ನು ಕೂಡಲೇ ಅದನ್ನು ನಮ್ಮ ವಶಕ್ಕೆ ಪಡೆದು ಮುಂದಿನ ಕ್ರಮವನ್ನು ವಹಿಸ್ತೀವಿ ಅಂತ ಹೇಳಿ ಅವರು ಹೇಳ್ತಕ್ಕಂಥದ್ದು ದಾವಣಗೆರೆಯಿಂದ ನಾವು ತೊಗೊಂಬಂದ್ವಿ ಅಂತೇಳಿ ಇದು ಅಕ್ರಮವಾಗಿ ಬಂದಿರತಂಥ ಮೇಲ್ನೋಟ ಕಂಡು ಬರುತ್ತೆ. ಡೀಟೇಲ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ಮಾಡಿದಷ್ಟು ತಮಗೆ ಮಾಹಿತಿ ಕೇಸ್ ರಿಜಿಸ್ಟರ್ ಮಾಡೋದಕ್ಕೆ ಕ್ರಮ ವಹಿಸ್ತಾ ಇದ್ದೀವಿ. ನಿಮ್ಮ ಭವಿಷ್ಯದ ಹೂಡಿಕೆಗೆ ಸ್ಮಾರ್ಟ್ ಆಯ್ಕೆ ಬೇಕಾ? ರೇರಾ ರಿಜಿಸ್ಟರ್ಡ್ ಟೂಡಾ ಅಪ್ರೂವ್ಡ್ ಭೈರವ ಗ್ರೀನ್ ವ್ಯಾಲಿ ಇದೀಗ ತುಮಕೂರಿನಲ್ಲಿ 40 ಎಕರೆಗಳ ಪ್ರೀಮಿಯಂ ಲೇಔಟ್, ಸಿಸಿ ರಸ್ತೆ, ಲೇಔಟ್ ಒಳಗೆ ವಿಶಾಲವಾದ 60 ಫೀಟ್ ವೈಡ್ ರೋಡ್ ವ್ಯವಸ್ಥೆ, ಅಂಡರ್ಗ್ರೌಂಡ್ ಡ್ರೈನೇಜ್, 24 ಅವರ್ಸ್ ವಾಟರ್ ಫೆಸಿಲಿಟಿ ಮತ್ತು ಸಂಪೂರ್ಣ ವಿದ್ಯುತ್ ವ್ಯವಸ್ಥೆ. ಭೇಟಿ ನೀಡಿ ಭೈರವ ಗ್ರೀನ್ ವ್ಯಾಲಿ, ಬೆಳ್ಳಾವಿ ರೋಡ್, ತುಮಕೂರು. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.